ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಬನ್ನಿ ನಮ್ಮ ಊರಿನ ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿ ಮಹೋತ್ಸವ ಬ್ರಹ್ಮ ಮಹೋತ್ಸವಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸೊ ಈ ಮಹೋತ್ಸವ ನಮ್ಮ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ನಡೆಯುವಂಥದ್ದು. ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ. ಹಳೆಯೂರು ಆಂಜನೇಯ ಈ ದೇವಸ್ಥಾನಕ್ಕೆ ಸುಮಾರು 800 ವರ್ಷಗಳ ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥ ಒಂದು ಹೆಸರಾಂತ ದೇವಸ್ಥಾನ ಇದು. ಸೊ ಇದು ಸುಮಾರು 10 ದಿನಗಳ ಕಾಲ ಜಾತ್ರೆ ನಡೆಯುವಂತಹದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 26ನೇ ತಾರೀಕು ಶುರುವಾದಂತಹದ್ದು ಧ್ವಜಾರೋಹಣ ಮಾಡುವ ಮೂಲಕವಾಗಿ. ಸೊ 6ನೇ ತಾರೀಕು ಬೆಳ್ಳಿ ಪಲ್ಲಕ್ಕಿ ಪ್ರಮುಖವಾದಂತಹ ಒಂದಿಷ್ಟು ಉತ್ಸವಗಳನ್ನು ಹೇಳ್ತಾ ಇದ್ದೀನಿ ನಾನು. 6ನೇ ತಾರೀಕು ಬೆಳ್ಳಿ ಪಲ್ಲಕ್ಕಿ ಉತ್ಸವ ಇರುತ್ತೆ. 7ನೇ ತಾರೀಕು ಬ್ರಹ್ಮ ರಥೋತ್ಸವ ಅಂದರೆ ಮಡಿ ತೇರು ಇರುತ್ತೆ. ಸೊ 8ನೇ ತಾರೀಕು ರಥೋತ್ಸವ ಇರುತ್ತೆ, ಮೈಲಿಗೆ ತೇರು ಅಂತ ನಮ್ಮ ಕಡೆ ಕರೀತಾರೆ. ಸೊ ಈ ನಿಟ್ಟಿನಲ್ಲಿ ಸುಮಾರು 10 ದಿನಗಳ ಕಾಲ ಪ್ರಮುಖವಾಗಿರ್ತಕ್ಕಂತಹ ಒಂದಿಷ್ಟು ಜಾತ್ರಾ ಮಹೋತ್ಸವದ ಅಂಗವಾಗಿ ಇಲ್ಲಿ ನಡೆಯುವಂತಹದ್ದು. ದೇವಸ್ಥಾನದ ಸಮಿತಿ ಹಾಗೂ ಜಾತ್ರಾ ಸಮಿತಿಗಳವರು ಊರಿನ ಒಂದಿಷ್ಟು ದಾಸಯ್ಯ ಕುಲದವರಿಗೆ ಈ ಭಿನ್ನವನ್ನು ಕೊಟ್ಟು ಆಹ್ವಾನಿಸಿದ ನಂತರ ಆರಂಭಗೊಳ್ಳುವ ಜಾತ್ರೆ ಸುಮಾರು 10 ದಿನಗಳ ಕಾಲ ನಡೆಯುವಂಥದ್ದು. ಸೊ ಈ ಜಾತ್ರೆ ಈ 10 ದಿನಗಳ ಕಾಲ ಪ್ರತಿದಿನವೂ ಉತ್ಸವ, ಪ್ರಕಾರೋತ್ಸವ, ವಿಶೇಷ ಪೂಜೆ, ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ, ಸೊ ಹೀಗೆ ಇತ್ಯಾದಿ ಸೇವೆಗಳನ್ನು ಸ್ವಾಮಿಯವರಿಗೆ ಸಲ್ಲಿಸುವಂಥದ್ದಾಗುತ್ತೆ. ದಿನನಿತ್ಯವೂ ಸಹ ಸಾವಿರಾರು ಭಕ್ತರು ಆಗಮಿಸುವಂತಹದ್ದು. ನಿತ್ಯ ವಿಧಿವಿಧಾನಗಳ ಮೂಲಕವಾಗಿ ಧಾರ್ಮಿಕ ಆಚರಣೆಗಳು ಅನ್ನುವಂಥವು ಇಲ್ಲಿ ನಡೆಯುತ್ತೆ. ಇದು ಪ್ರತಿ ವರ್ಷ ಏಕಾದಶಿ ಅಂತ ಏನು ಕರಿತೀವಿ, ಆ ಏಕಾದಶಿಯ ಜಾತ್ರೆಯ ಸಂದರ್ಭದಲ್ಲಿ, ಏಕಾದಶಿ ಹಬ್ಬದ ಸಂದರ್ಭದಲ್ಲಿ ಆಗುವಂಥದ್ದು. ನೋಡಿ, ಇಲ್ಲಿ ಹೋಗ್ತಾ ಇರ್ತಕ್ಕಂಥವ್ರೆ ದಾಸಯ್ಯ ಕುಲದವರು ಇವರೆಲ್ಲ. ಸೊ ಇವರಿಗೆ ಆ ಜಾತ್ರೆ ಉತ್ಸವದ ಉಸ್ತುವಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿಂದ ಆ ಜಾತ್ರೆಯ ಪ್ರತಿಯೊಂದನ್ನು ಇವರು ನಡೆಸ್ಕೊಂಡು ಹೋಗ್ತಾರೆ. ಸೊ ಈ 6ನೇ ತಾರೀಕು ಈ ಸದ್ಯಕ್ಕೆ ನಾವು ಹೋಗಿದ್ದ ದಿನ ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೀತಾ ಇದ್ದಂಥದ್ದು. ಸೊ ಅವತ್ತು ಬೆಳ್ಳಿ ಪಲ್ಲಕ್ಕಿ ಉತ್ಸವ ಆಂಜನೇಯ ಸ್ವಾಮಿಯನ್ನು ಬೆಳ್ಳಿ ಪಲ್ಲಕ್ಕಿಯ ಮೇಲೆ ಕೂರಿಸಿ ಒಂದು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆಗಳನ್ನು ಹಾಕುವ ಮುಖಾಂತರವಾಗಿ ಒಂದಿಷ್ಟು ಸೇವೆಗಳನ್ನು ಮಾಡ್ತಾರೆ ಭಕ್ತಾದಿಗಳೆಲ್ಲ. ಆ ನಂತರದಲ್ಲಿ ಅದನ್ನು ಪ್ರಮುಖ ಬೀದಿಗಳಲ್ಲಿ, ನಮ್ಮ ಊರಿನ ಪ್ರಮುಖ ಬೀದಿಗಳಲ್ಲಿ ಆ ಬೆಳ್ಳಿ ಪಲ್ಲಕ್ಕಿ ಉತ್ಸವವನ್ನು ಕರ್ಕೊಂಡು ಹೋಗುವಂಥದ್ದು. ರಥ ಬೀದಿ ಅಂತ ಏನಿದೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಈ ಮಣೇವು ಸೇವೆ ಅಂತಕ್ಕಂಥದ್ದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸೇವೆ ಅಲ್ಲಿರ್ತಕ್ಕಂಥ ಭೂತರಾಯರಿಗೆ ಮಾಡುವಂತಹದ್ದು. ಸೊ ಅದು ವಿಶೇಷವಾಗಿ ಇಲ್ಲಿ ಹೆಸರುವಾಸಿಯಾಗಿದೆ. ಭೂತರಾಯನಿಗೆ ಮಾಡುವಂತಹ, ಕೆಂಚರಾಯಿಗೆ ಭೂತರಾಯರಿಗೆ ಮಾಡುವಂತಹ ಮಣೇವು ಸೇವೆ ಅಂತಕ್ಕಂಥದ್ದು. ಸೊ ಅದನ್ನು ನಾವು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಪಲ್ಲಕ್ಕಿ ಉತ್ಸವವು ಸಹ ಆ ದೇವಸ್ಥಾನದಿಂದ ಆಚೆ ಬಂದಂಥ ಸಂದರ್ಭದಲ್ಲಿ ಭಕ್ತಾದಿಗಳೆಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ ನೋಡಿ. ಸೊ ಅದು ಬೆಳ್ಳಿ ಪಲ್ಲಕ್ಕಿ ಉತ್ಸವ. ಸೊ ಅದು ನಡೆಯುವಂಥದ್ದು ಈ ಥರನಲ್ಲಿ ನಡೆಯುತ್ತೆ. ತುಂಬ ವಿಜೃಂಭಣೆಯಿಂದ ನಡೆಯುವಂಥದ್ದು. ಸುಮಾರು ಸಾವಿರಾರು ಭಕ್ತರೆಲ್ಲ ಅಲ್ಲಿ ನೆರೆಯುವಂತಹದ್ದು. ಅದಕ್ಕೂ ನಾವು ವಿಶೇಷವಾಗಿ ಎಲ್ಲರ ಗಮನ ಸೆಳೆದಿದ್ದು ಈ ಮಣೇವು ಸೇವೆ ನೋಡಿ. ಈ ಥರನಲ್ಲಿ ಈ ಮಣೇವು ಸೇವೆಯನ್ನು ಆರಂಭ ಮಾಡ್ತಾರೆ. ಆ ಊರಿನ ಪ್ರಮುಖರು ಏನಿದ್ದಾರೆ, ಆ ದೇವರಿಗೆ ನಡ್ಕೊಳ್ಳುವಂಥವ್ರು, ಅವರೆಲ್ಲರೂ ಸಹ ಬಾಳೆಹಣ್ಣಿನ ರಸಾಯನ ಆಗಿರ್ಬೋದು, ಜೊತೆಗೆ ಹಲಸಿನ ಹಣ್ಣಿನ ರಸಾಯನ ಆಗಿರ್ಬೋದು, ಇದನ್ನೆಲ್ಲ ತಂದು ಮಣೇವು ಸೇವೆಗೆ ಅವರು ಎಡೆ ಇಡ್ತಕ್ಕಂಥದ್ದು. ಪ್ರತಿಯೊಬ್ಬರು ಅವರ ಮನೆಯವರೆಲ್ಲ ಈ ಪೂಜೆಗಳನ್ನು ಎಡೆಯನ್ನು ಇಡ್ತಕ್ಕಂಥದ್ದು ಆಗುತ್ತೆ. ಸೊ ಅದನ್ನೆಲ್ಲವನ್ನು ಸುಮಾರು ದೂರ ಆ ರಥ ಬೀದಿ ಏನಿದೆ, ಆ ರಥ ಬೀದಿ ಉದ್ದಕ್ಕೂ ಇದೇ ರೀತಿಯ ಒಂದು ಮಣೇವು ಸೇವೆ ಮುಂದುವರಿಯುತ್ತೆ. ಆ ನಂತರದಲ್ಲಿ ಅವುಗಳನ್ನು ಅದರ ಹಿಂಬದಿಯಲ್ಲಿ ಬೆಳ್ಳಿ ಪಲ್ಲಕ್ಕಿಯ ಮಹೋತ್ಸವದಲ್ಲಿ ಆಂಜನೇಯ ಸ್ವಾಮಿ ಮುಂದೆ ಬರ್ತಕ್ಕಂಥದ್ದು ನೋಡಿ. ಈ ಥರ ಮಣೇವು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿ. ಈ ಥರ ಸುಮಾರೆಲ್ಲ ಹಳಸು ಎಲ್ಲವನ್ನು ಇಟ್ಟಿರ್ತಾರೆ ಅಲ್ಲಿ. ಸೊ ಹೀಗೆ ಮಣೇವು ಸೇವೆ ಇರ್ತಕ್ಕಂಥದ್ದು. ಸೊ ನೀವೇ ಅದನ್ನು ಕಣ್ಣು ತುಂಬಿಕೊಳ್ಳಿ, ಯಾವ್ಯಾವ ರೀತಿ ಅದನ್ನು ವಿಜೃಂಭಣೆಯಿಂದ, ಎಷ್ಟು ಭಕ್ತಿಯಿಂದ ಈ ಮಣೇವು ಸೇವೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಕ್ಕಂಥದ್ದು. ಇದು ನಮ್ಮ ಕಡೆಗೆ ಮಾಡುವಂಥ ವಿಧಿವಿಧಾನಗಳು, ಜಾತ್ರೆಯಲ್ಲಿ ಪೂಜಾ ಕೈಂಕರ್ಯಗಳು ಒಂದೊಂದು ಕಡೆ ಒಂದೊಂದು ರೀತಿಯ ವಿಧಾನಗಳೆಲ್ಲ ಇರ್ತವೆ. ಸೊ ಈ ರೀತಿಯ ಮಣೇವು ಸೇವೆ ನಾವು ಮಾಡುವಂಥದ್ದು. ಸೊ ನೀವೇ ನೋಡಿ ಮುಂದಕ್ಕೆ ಯಾವ ರೀತಿ ಭೂತರಾಯ, ಕೆಂಚರಾಯರೆಲ್ಲರೂ ಸಹ ಹೇಗೆ ವಿಜೃಂಭಣೆಯಿಂದ ಕುಣಿತಾರೆ, ಆ ಮಣೇವು ಸೇವೆಯಲ್ಲಿ ಹೆಂಗೆ ಪಾಲ್ಗೊಳ್ತಾರೆ, ಭಕ್ತಾದಿಗಳೆಲ್ಲ ಹೇಗೆ ಪಾಲ್ಗೊಳ್ತಾರೆ ಅಂತಕ್ಕಂಥದ್ದು. ಸೊ ಹೀಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲ ಆ ಹಳೆಯೂರು ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಹೀಗೆ ನಮ್ಮ ಈ ಹಳೆಯೂರು ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಈ ರೀತಿ ಪ್ರತಿ ವರ್ಷವೂ ಸಹ ನಡೆಯುವಂಥದ್ದು.
ಹಣ್ಣುಕಾಯಿ ಯಾರ್ದು ಹಣ್ಣುಕಾಯಿ